ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶೈಲು ಸುನಿಲ್. ವೆಲ್ಕಮ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಸೊ ತಮ್ಮನಲ್ಲಿ ನೋಡಿದ ತಕ್ಷಣ, ಟೈಟಲ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ. ಅದನ್ನೇ ಮೆನ್ಸ್ಟ್ರುವಲ್ ಕಪ್. ಇದು ಒಂದು ಪ್ಯಾಡ್ ಫ್ರೀ ಪೀರಿಯಡ್ಸ್. ಅಂದರೆ ನಮ್ಗೆ ಯಾವುದೇ ರೀತಿಯ ರ್ಯಾಷಸ್ ಇರಲ್ಲ ಆ್ಯಂಡ್ ಸ್ಮೆಲ್ ಆಗಲಿ ಲೀಕೇಜ್ ಆಗುತ್ತೆ ಅನ್ನೋ ಪ್ರಾಬ್ಲಮಿಂದ ರಿಲೀಫ್ ಅಂತ ಹೇಳ್ಬೋದು. ಏನಕ್ಕೆ ಅಂತ ಹೇಳ್ತೀನಿ. ನಾನು ಇದನ್ನು ಏನಕ್ಕೆ ಇಷ್ಟು ದಿನ ಮಾಡಿರಲಿಲ್ಲ, ಇದ್ರ ಬಗ್ಗೆ ರಿವ್ಯೂ ಯಾಕೆ ಕೊಟ್ಟಿರಲಿಲ್ಲ, ಆ್ಯಂಡ್ ಇವಾಗ ಏನಕ್ಕೆ ಕೊಡ್ತಾ ಇದ್ದೀನಿ ಇದ್ರ ಬಗ್ಗೆ ರಿವ್ಯೂ ಏನು ಎತ್ತ ಎಲ್ಲ ಕಂಪ್ಲೀಟಾಗಿ ಹೇಳ್ತೀನಿ. ಆ್ಯಂಡ್ ತುಂಬ ಜನ ಯೂಸ್ಫುಲ್ ವಿಡಿಯೋ ಮಾಡಿ, ಯೂಸ್ಫುಲ್ ಕಂಟೆಂಟ್ ವಿಡಿಯೋ ಮಾಡಿ ಅಂತ ಕೇಳ್ತೀರಾ. ನಾನು ತುಂಬಾ ಹಾರ್ಡ್ ವರ್ಕ್ ಹಾಕಿ ಕಂಟೆಂಟ್ ವಿಡಿಯೋಸ್ ಮಾಡ್ತೀನಿ, ರೀಲ್ಸ್ ಆಗಿರ್ಬೋದು ಎಲ್ಲನೂ ಮಾಡ್ತೀನಿ. ಬಟ್ ಯೂಟ್ಯೂಬಲ್ಲಿ ನನಗೆ ಗೊತ್ತಿಲ್ಲ ಯಾಕೆ ಯೂಸ್ ಆಗ್ತಿಲ್ಲ ಅಂತ. ಬಟ್ ನಾನು ನೀವು ಕೇಳ್ದಂಗೆ ಮಾಡ್ತಾ ಇದ್ದೀನಿ, ಬಟ್ ರೀಚ್ ಆಗ್ತಿಲ್ಲ. ಅದು ಬೇಜಾರು ವಿಷಯ. ಬಟ್ ಓಕೆ, ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಹೆಣ್ಮಕ್ಳಿಗೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಏನಕ್ಕಪ್ಪ ಇದು ಮೆನ್ಸ್ಟ್ರುವಲ್ ಕಪ್ನ ಯೂಸ್ ಮಾಡಬೇಕು ಅಂತ ಅಂದರೆ, ಫಸ್ಟ್ ನಾವು ಸ್ಯಾನಿಟರಿ ಪ್ಯಾಡ್ಸ್ನ ಎಷ್ಟೆಲ್ಲ ಯೂಸ್ ಮಾಡ್ತೀವಲ್ವ, ಒನ್ ಟೈಮ್ ಪೀರಿಯಡ್ 1 ಮಂತ್ ಪೀರಿಯಡ್ಗೆ ನಾವು ಅಂದರೆ ಮಂತ್ಲಿ ರೆಗ್ಯುಲರ್ ಪೀರಿಯಡ್ ಹಾಗೆ ಆಗ್ತೀವಿ. ಆ ಪೀರಿಯಡ್ ಟೈಮಲ್ಲಿ ನಾವು ಮಿನಿಮಮ್ 2 ರಿಂದ 3 ಸ್ಯಾನಿಟರಿ ಪ್ಯಾಡ್ಸ್ನ ಅಂದರೆ ಪ್ಯಾಕ್ ಬೇಕಾಗುತ್ತೆ. ಒಂದು ಸ್ಯಾನಿಟರಿ ಪ್ಯಾಡೆಲ್ಲ ನಾನು ಹೇಳ್ತಾ ಇರೋದು 2 ರಿಂದ 3 ಪ್ಯಾಕ್ ಆಫ್ ಸ್ಯಾನಿಟರಿ ಪ್ಯಾಡ್ಸ್ನ ನಾವು ಯೂಸ್ ಮಾಡ್ತೀವಿ. ಬಿಕಾಸ್ ಸಮ್ಟೈಮ್ಸ್ ಕೆಲವ್ರಿಗೆ ಎಂಥ ಬ್ಲೀಡಿಂಗ್ ಆಗಿರ್ಬೋದು, ಅದು ನಾರ್ಮಲಾಗಿ ಫ್ಲೋ ಹೋಗ್ತಾ ಇರುತ್ತೆ. ಕೆಲವ್ರಿಗೆ ಜಾಸ್ತಿನೇ ಫ್ಲೋ ಇರುತ್ತೆ, ಅದು ಹೇಳೋಕ್ಕಾಗಲ್ಲ. ಅವ್ರ ಮೇಲೆ ಡಿಪೆಂಡ್, ಅವರ ಹಾರ್ಮೋನ್ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು 2 ಪ್ಯಾಕ್ ಆದರೂ ಬೇಕೇ ಬೇಕು ನನಗೆ. ಸ್ಯಾನಿಟರಿ ಪ್ಯಾಡ್ಸ್ನ ಯೂಸ್ ಮಾಡ್ತಿದ್ದೆ ಅವಾಗ. ಸೊ ಅವಾಗ 2 ಪ್ಯಾಕ್ಸ್ ಬೇಕೇ ಬೇಕು. ಎಲ್ಲಿ ಲೀಕೇಜ್ ಪ್ರಾಬ್ಲಮ್, ಎಲ್ಲಿ ಲೀಕೇಜ್ ಆಗಿಬಿಡುತ್ತೋ ಅನ್ನೋ ಟೆನ್ಷನ್ ಒಂದು ಸೈಡು, ಓಡರ್ ಸ್ಮೆಲ್ ಆಗಿರ್ಬೋದು. ಸೊ ಎಲ್ಲಿ ಪೀರಿಯಡ್ಸ್ ಅವಾಗವಾಗ ಚೆಕ್ ಮಾಡ್ಕೋಬೇಕು ನಾವು. ಈ ಥರ ಇರಿಟೇಷನ್, ಇಚ್ಚಿಂಗ್, ರ್ಯಾಷಸ್ ಇದೆಲ್ಲನೂ ನಾವು ಪೀರಿಯಡ್ಸ್ ಟೈಮಲ್ಲಿ ಅನುಭವಿಸಿರ್ತೀವಿ. ಅದು ಎಲ್ಲ ಮಹಿಳೆಯರಿಗೂ ಗೊತ್ತಾಗಿರುತ್ತೆ. ಬಿಕಾಸ್ ಪೀರಿಯಡ್ ಟೈಮ್ ಅಂತ ಅಂದರೆ ಯಾವಾಗಲೂ ನಾವು ಸ್ಯಾನಿಟರಿ ಪ್ಯಾಡ್ ಯೂಸ್ ಮಾಡಿರ್ತೀವಿ. ಹಾಕ್ದಂಗೆ ಹಾಕಬೇಕು, ಚೇಂಜ್ ಮಾಡ್ತಾನೆ ಇರಬೇಕು. 5 to 6 hours ಚೇಂಜ್ ಮಾಡ್ತಾನೆ ಇರಬೇಕು. ಸೊ ಅವಾಗ ರ್ಯಾಷಸ್ ಆಗೋದು, ಇನ್ಫೆಕ್ಷನ್ ಆಗೋದಾಗಿರ್ಬೋದು, ಇರಿಟೇಷನ್, ಇಟ್ಚಿಂಗ್ ಇದೆಲ್ಲ ನಾರ್ಮಲ್ ಅಂತ ಹೇಳ್ಬೋದು. ಇದಕ್ಕೆ ನಾವು ಇಟ್ಚಿಂಗ್ ಕ್ರೀಮ್ ಆಗಲಿ ಇಲ್ಲ ಅವಾಗವಾಗ ವಾಶ್ ಮಾಡೋದಾಗಿರಲಿ ಹಾಟ್ ವಾಟರಿಂದ, ಇದನ್ನೆಲ್ಲ ನಾವು ಫಾಲೋ ಮಾಡ್ತಾ ಇದ್ರು. ಬಟ್ ಅದರಿಂದ ಆಗುವಂಥ ಇರಿಟೇಷನ್, ಇಟ್ಚಿಂಗಿಂದ ನಮಗೆ ತುಂಬಾ ಡಿಸ್ಟರ್ಬ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಆ್ಯಂಡ್ ನಾನು ಕೂಡ ಅನುಭವಿಸಿದ್ದೀನಿ ಅಂತ ಹೇಳ್ಬೋದು ಇದ್ರ ಬಗ್ಗೆ. ಇದು ಸರ್ವೇ ಸಾಮಾನ್ಯ. ಪೀರಿಯಡ್ ಅಂತಂದರೆ ಹಾಗೆ. ಇತ್ತೀಚೆಗೆ ಸ್ಯಾನಿಟರಿ ಪ್ಯಾಡ್ಸ್ನ ಯೂಸ್ ಮಾಡೋದು ಅಷ್ಟೊಂದು ಸೇಫ್ ಅಲ್ಲ. ಇದರಿಂದ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತದೆ ಅನ್ನೋದನ್ನ ನಾವು ನ್ಯೂಸ್ಗಳಲ್ಲಾಗಿರ್ಬೋದು, ಪೇಪರ್, ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಸೊ ಇದಕ್ಕೆ ಏನು ಮಾಡೋದು, ಸೊಲ್ಯೂಷನ್ ಏನು? ಇದು ಬಂದು ಮೆನ್ಸ್ಟ್ರುವಲ್ ಕಪ್ ಬಂದು ಇವಾಗ ಬಂದಿಲ್ಲ. ಐ ಥಿಂಕ್ 4-5 ಇಯರ್ಸಿಂದನೂ ಮೆನ್ಸ್ಟ್ರುವಲ್ ಕಪ್ ಬಗ್ಗೆ ಸಾಕಷ್ಟು ಜನ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದಾರೆ. ಯೂಟ್ಯೂಬರ್ಸ್ ಆಗಿರ್ಬೋದು ಆ್ಯಂಡ್ ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು. ಮೆನ್ಸ್ಟ್ರುವಲ್ ಕಪ್ನ ಹೆಂಗೆ ಯೂಸ್ ಮಾಡೋದು, ಏನಕ್ಕೆ ಯೂಸ್ ಮಾಡಬೇಕು, ಇದರಿಂದ ಏನೆಲ್ಲ ಯೂಸ್ಫುಲ್ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಬಟ್ ನನಗೆ ಸಿಕ್ಕಾಪಟ್ಟೆ ಭಯ. ಯಾಕಂತಂದರೆ ನಾವು ಒಂದು ವಿಷಯನ ಕರೆಕ್ಟಾಗಿ ತಿಳ್ಕೊಳ್ದೇ ಯೂಸ್ ಮಾಡೋದಕ್ಕಾಗೋದಿಲ್ಲ. ಸೊ ಇವಾಗ ಮೆನ್ಸ್ಟ್ರುವಲ್ ಕಪ್ನ ಓಪನ್ ಮಾಡೋಣ ಬನ್ನಿ. ಸೊ ನಾನು ಇಷ್ಟು ದಿನ ಏನಕ್ಕಪ್ಪ ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ ಅಂತಂದರೆ, ಪರ್ಸ್ನಲಿ ನಾನು ಯೂಸ್ ಮಾಡಬೇಕು, ಇದು ಯಾವುದೇ ರೀತಿಯ ಪ್ರಮೋಷನ್ ವೀಡಿಯೋ ಅಂತೂ ಅಲ್ಲ. ಸೊ ನಾನು ಯೂಸ್ ಮಾಡಬೇಕು, ಯೂಸ್ ಮಾಡಾದಮೇಲೆ ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. 1 ಟೈಮ್ ಅಲ್ಲ, 10 ಸಲ ಯೂಸ್ ಮಾಡಿರೋದಾಗಿರಲಿ, ಬಟ್ ಎಕ್ಸ್ಪೀರಿಯನ್ಸ್ನ ಕರೆಕ್ಟಾಗಿ ಶೇರ್ ಮಾಡಬೇಕು. ಅದು ಯೂಸ್ ಇತ್ತು ಅಂತಂದರೆ ಮಾತ್ರ ಅನ್ನೋ ರೀಸನ್ನಿಂದ ನಾನು ಇದನ್ನು ಶೇರ್ ಮಾಡಿರಲಿಲ್ಲ. ಸೊ ನಾನು ಯೂಸ್ ಮಾಡಿ ಕರೆಕ್ಟ್ ಇದೆ, ಇದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಇಟ್ಚಿಂಗ್, ಇರಿಟೇಷನ್, ರ್ಯಾಷಸ್, ಡಿಸ್ಟರ್ಬೆನ್ಸ್ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾದ ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನಾನು ಸಿರೋನಾ ಅವರ ಪ್ಯಾಡ್ ಫ್ರೀ ಪೀರಿಯಡ್ಸ್ ಮೆನ್ಸ್ಟ್ರುವಲ್ ಕಪ್ನ ಯೂಸ್ ಮಾಡ್ತಾ ಇರೋದು. ಇದನ್ನು ಬಂದು ಅಪ್ ಟು 8 hours ಪ್ರೊಟೆಕ್ಟ್ ಮಾಡುತ್ತೆ. ನಮ್ಮ ಲೀಕೇಜ್ ಏನಿದೆ, ಪೀರಿಯಡ್ಸ್ ಅಲ್ಲಿ ಆಗುವಂಥ ಬ್ಲೀಡಿಂಗ್ಸ್ ಏನಿದೆ, ಅದನ್ನು 8 hours ಇದು ಸೇಫ್ಟಿಯಾಗಿ ಕವರ್ ಮಾಡುತ್ತೆ. ಸೊ ಅಲ್ಲಿವರೆಗೂ ನಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಸೊ ಎಲ್ಲಿ ಲೀಕೇಜ್ ಆಗಿಬಿಡುತ್ತೆ ಇದನ್ನು ಯೂಸ್ ಮಾಡಿದ್ರೆ ಅಂತ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಇದು ಎಕನಾಮಿಕಲಿ ರೀಯೂಸಬಲ್. ಎಕ್ಸ್ಪೈರ್ಡ್ ಡೇಟ್ ಕೂಡ ಕೊಟ್ಟಿರ್ತಾರೆ.
ಎಷ್ಟು ಐ ಥಿಂಕ್ 5 to 6 ಇಯರ್ಸ್ ವಾರಂಟಿ ಇರುತ್ತೆ, ಇದಕ್ಕೆ ಎಕ್ಸ್ಪೈರ್ಡ್ ಡೇಟ್ ಇರುತ್ತೆ. ಸೊ ಅಲ್ಲಿವರೆಗೂ ರೀಯೂಸ್ ಮಾಡ್ತಾ ಇರ್ಬೋದು ನಾವು. ಸೊ ಹೇಗೆ ಅಂದರೆ ಹಾಟ್ ವಾಟರಲ್ಲಿ ಇದನ್ನು ವಾಶ್ ಮಾಡಿ ನಾವು ಯೂಸ್ ಮಾಡೋಕ್ಕೂ ಮುಂಚೆ ವಾಶ್ ಮಾಡಿ ಯೂಸ್ ಮಾಡಬೇಕು. ಆ್ಯಂಡ್ ಕಂಪ್ಲೀಟಾಗಿ ನಾವು ಯಾವಾಗ ತೆಗಿತೀವಿ ಆವಾಗ ಮತ್ತೆ ಹಾಟ್ ವಾಟರಲ್ಲಿ ವಾಶ್ ಮಾಡಿ ರೀಯೂಸ್. ಇನ್ನು ಪೀರಿಯಡ್ ಎಲ್ಲ ಮುಗಿದ್ಮೇಲೆ ಹಾಟ್ ವಾಟರಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡಿ ನೀಟಾಗಿ ಡ್ರೈ ಮಾಡಿ ಎತ್ತಿಡಬೇಕಾಗುತ್ತೆ. ಸೊ ನನ್ನ ಮೆನ್ಸ್ಟ್ರುವಲ್ ಕಪ್ ಬಂದು ಈ ರೀತಿ ಪ್ಯಾಕ್ ಆಗಿರುತ್ತೆ ಆ್ಯಂಡ್ ಪರ್ಪಲ್ ಕಲರಲ್ಲಿದೆ. ಸೊ ಏನೋ ಒಂಥರ ಪರ್ಪಲ್ ಅಂತಂದರೆ ಪಿಂಕ್ ಅಂತಂದರೆ ಗರ್ಲ್ಸ್ಗೆ ಸ್ವಲ್ಪ ಅಟ್ರಾಕ್ಷನ್ ಜಾಸ್ತಿ. ಸೊ ಅದಕ್ಕೆ ಅದೇ ರೀತಿ ಮಾಡಿದ್ದಾರೆ. ಆ್ಯಂಡ್ ದಿಸ್ ವಾಸ್ ತುಂಬ ಡಾರ್ಕ್ ಕಾಣಿಸ್ತಾ ಇದೆ ಕ್ಯಾಮ್ರಾಗೆ. ಮೆನ್ಸ್ಟ್ರುವಲ್ ಕಪ್ ಬಂದು ಈ ರೀತಿ ಇರುತ್ತೆ. ಹಲವಾರು ಥರದ ಬ್ರ್ಯಾಂಡ್ಗಳಲ್ಲಿರುತ್ತೆ ಆ್ಯಂಡ್ ಅಫೋರ್ಡಬಲ್ ಪ್ರೈಸಲ್ಲಿರುತ್ತೆ. ಇದು ಸಿಲಿಕಾನ್ ಇಂದ ಮಾಡಿರೋದು, ಯಾವುದೇ ರೀತಿಯ ಪ್ಲಾಸ್ಟಿಕ್ ಅಂತ ಅನ್ಕೋಬೇಡಿ. ಪ್ಲಾಸ್ಟಿಕ್ಸ್ ಇಷ್ಟು ಈಸಿಯಾಗಿ ಬೆಂಡ್ ಆಗೋದಿಲ್ಲ. ದಿಸ್ ಇಸ್ ದಿ ಮೆನ್ಸ್ಟ್ರುವಲ್ ಕಪ್. ಸೊ ಮೆನ್ಸ್ಟ್ರುವಲ್ ಕಪ್ ಅಂತಂದ್ರೆ ಎಲ್ಲಿ ಲೀಕೇಜ್ ಆಗಿಬಿಡುತ್ತೋ, ಕರೆಕ್ಟಾಗಿ ಫಿಟ್ ಆಗೋದಿಲ್ವಾ, ಅದು ಹೇಗೆ ಇದು ಲೀಕೇಜ್ ಆಗೋದಿಲ್ಲ, ಇದ್ರ ಬಗ್ಗೆ ಎಲ್ಲ ನನಗೂ ಒಂದಷ್ಟು ಕನ್ಫ್ಯೂಷನ್ಸ್, ನನಗೆ ಒಂಥರ ಕನ್ಫ್ಯೂಷನ್ಸ್ ಭೂತ ಅಂತ ಹೇಳ್ಬೋದು. ನಾವು ಸ್ಯಾನಿಟರಿ ಪ್ಯಾಡ್ಸ್ನ ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅವಾಗವಾಗ ಚೆಕ್ ಮಾಡ್ತಾ ಇರ್ತೀವಿ. ನಾವು ಇವಾಗ ಪೀರಿಯಡಲ್ಲಿ ಇದ್ದೀವಿ, ನಾವು ಸಾಕಷ್ಟು ಒಂಥರ ನೋಡ್ಕೊಳ್ಳೋದಾಗಿರ್ಬೋದು. ಸಡನ್ನಾಗಿ ಎದುರು ಅದು ಲೀಕೇಜ್ ಆಗಿಲ್ಲ ಅಂದರೂ ಮೇ ಬಿ ಎಲ್ಲ ಲೀಕೇಜ್ ಆಗಿಬಿಡುತ್ತೇನೋ, ನನ್ನ ಬಟ್ಟೆಗೆ ಆಗ್ಬಿಟ್ಟಿದೆಯೇನೋ, ಯಾರಾದರೂ ನೋಡ್ತಾರೆ, ಈ ಥರ ಟೆನ್ಷನ್ ಎಲ್ಲ ಇರುತ್ತೆ. ಸೊ ಅವಾಗವಾಗ ಚೇಂಜ್ ಮಾಡ್ಬೇಕು ಅನ್ನೋದಿರುತ್ತೆ. ಆದರೆ ಈ ಮೆನ್ಸ್ಟ್ರುವಲ್ ಕಪ್ನ ಯೂಸ್ ಮಾಡೋದ್ರಿಂದ ಒನ್ ಟೈಮ್ ನೀವು ಸೆಟ್ ಮಾಡಿದ್ರಿ ಅಂತ ಅಂದರೆ ಅಪ್ ಟು 7 to 8 ಅವರ್ಸ್ವರೆಗೂ ನೀವು ಆರಾಮಾಗಿ ಓಡಾಡ್ಬೋದು. ಚೆಕ್ ಮಾಡೋ ನೆಸೆಸಿಟಿನೇ ಇಲ್ಲ. ಹೇಗೆ ಅಂತ ನಾನು ಹೇಳ್ತೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀರಾ ಅಂತಂದರೆ ತುಂಬಾ ಭಯ ಆಗುತ್ತೆ ಇದ್ರ ಬಗ್ಗೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀರಾ, ಸೊ ಮೆನ್ಸ್ಟ್ರುವಲ್ ಕಪ್ನ ಯೂಸ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ಅಂತಂದರೆ ನರ್ವಸ್ ಆಗ್ತೀವಿ. ಯಾವ ರೀತಿ ಪೊಸಿಷನಲ್ಲಿ ಇದನ್ನ ಸೆಟ್ ಮಾಡಬೇಕು, ಹೆಂಗೋ ಏನೋ, ಪೇಯ್ನ್ ಆಗ್ಬೋದಾ, ಇದೆಲ್ಲ ಕನ್ಫ್ಯೂಷನ್ಸ್ ತುಂಬಾ ಇರುತ್ತೆ. ಯಾಕಂದರೆ ನನಗೂ ಇದು ಫೇಸ್ ಮಾಡಿದ್ದೀನಿ. ಸೊ ನಾವಿವಾಗ ಎಕ್ಸಾಂಪಲ್ ಸೋಷಿಯಲ್ ಮೀಡ್ಯಾದಲ್ಲಾಗಲಿ ಇದ್ರ ಬಗ್ಗೆ ನ್ಯೂಸ್ನ ನೋಡ್ತೀವಿ. ನೋಡಿದಾಗ ಹೌದಾ ಎಷ್ಟೇನಾ ಅಂತ ಅನ್ಕೋತೀವಿ. ಬಟ್ ಇದನ್ನು ನಾವು ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ತರಿಸಾದ್ಮೇಲೆ ಅನಿಸುತ್ತೆ ಹೆಂಗೆ ಹಾಕೋದು ಅಂದರೆ ನಮ್ಮ ಪ್ರೈವೇಟ್ ಪಾರ್ಟ್ಗೆ ಹಾಕಬೇಕು. ಸೊ ಯಾವ ರೀತಿ ಇರುತ್ತೋ, ಹೆಂಗೆ ಇದರ ಪೊಸಿಷನ್ ಹೆಂಗೆ, ಇದನ್ನು ಯಾವ ರೀತಿ ಇಟ್ಕೋಬೇಕು, ಯಾವ ರೀತಿ ಇನ್ಸೈಡ್ ಮಾಡಬೇಕು ನಾವು, ಇದ್ರ ಬಗ್ಗೆ ಸಾಕಷ್ಟು ಕ್ವೆಶನ್ಸ್ಗಳು, ಭಯ ಎಲ್ಲ ನಮ್ಮಲ್ಲಿರುತ್ತೆ. ಸೊ ಭಯ ಬೇಡ. ಆ್ಯಂಡ್ ಈ ವಿಡಿಯೋ ಮಾಡ್ತಾ ಇರೋದ್ರ ಬಗ್ಗೆ ಒಂದಷ್ಟು ಜನ ಕಮೆಂಟ್ ಕೂಡ ಹಾಕ್ಬೋದು. ಸೊ ನಾನು ಏನು ಬೇಡದಿರೋ ವಿಡಿಯೋ ಅಂತೂ ಮಾಡ್ತಿಲ್ಲ. ಮಹಿಳೆಯರಿಗೆ ಯೂಸ್ಫುಲ್ ಆಗಬೇಕು ಅನ್ನೋ ರೀಸನ್ನಿಂದ ನಾನು ಮೆನ್ಸ್ಟ್ರುವಲ್ ಕಪ್ ಬಗ್ಗೆ ವಿಡಿಯೋನ ಮಾಡ್ತಾ ಇರೋದು. ಆ್ಯಂಡ್ ಇದ್ರ ಬಗ್ಗೆ ಶೈ ಫೀಲಿಂಗ್ ಬೇಡ. ಯಾಕೆ ಹೇಳಿ, ಸ್ಯಾನಿಟರಿ ಪ್ಯಾಡ್ಸಿಂದ ಸಾಕಷ್ಟು ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಅಂದರೆ ಮೆನ್ಸ್ಟ್ರುವಲ್ ಕಪ್ ಇಸ್ ಅ ಬೆಸ್ಟ್ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾಚಿಕೆ ಆಗಲಿ ಇಲ್ಲ ನಾವು ಭಯ ಗಾಬರಿ ಇದೆಲ್ಲ ಬೇಡ. ಸೊ ಇದರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಎಲ್ಲರಿಗೂ ಆಗಿರ್ಬೋದು. ಸ್ಟೂಡೆಂಟ್ಸ್, ಕಾಲೇಜ್, ಆಫೀಸ್ ಇಲ್ಲ ಕೆಲಸ ಮಾಡೋ ವರ್ಕಿಂಗ್ ವುಮೆನ್, ಮನೇಲಿರೋರಿಗೆ ಎಲ್ರಿಗೂ ಯೂಸ್ ಆಗುತ್ತೆ. ಸೊ ಕಮೆಂಟ್ಸ್ ಬೇಡ ಆ ಥರ. ಸೊ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ನಾನಿವಾಗ ಹೇಳ್ತೀನಿ. ಸೊ ಮೆನ್ಸ್ಟ್ರುವಲ್ ಕಪ್ ಬಂದು ನೀವು ಯಾವುದೇ ಬ್ರ್ಯಾಂಡ್ ತೊಗೊಳ್ಳಿ, ಏನೇ ತೊಗೊಳ್ಳಿ, ಇದೇ ರೀತಿ ಬರುತ್ತೆ. ಸೊ ಇದನ್ನು ನಾವು ಇನ್ಸರ್ಟ್ ಮಾಡಬೇಕಾದ್ರೆ ಪೊಸಿಷನ್ ಯಾವ ರೀತಿ ಇರಬೇಕು ಅಂತ ನಾನು ಡಿಸ್ಪ್ಲೇ ಮಾಡ್ತೀನಿ, ನೀವು ಒನ್ ಟೈಮ್ ನೋಡಿ. ಸೊ ಈಗ ಏನು ಡಿಸ್ಪ್ಲೇ ಆಗಿರುತ್ತೆ ಅಲ್ವಾ, ಆ ಥರ ಪೊಸಿಷನಲ್ಲಿ ನೀವು ಸಿಟ್ ಮಾಡಬೇಕಾಗುತ್ತೆ, ಕೂರಬೇಕಾಗುತ್ತೆ. ಸೊ ಇದನ್ನು ಯಾವ ರೀತಿಯಪ್ಪ ಇನ್ಸರ್ಟ್ ಮಾಡೋದು ಅಂದರೆ, ಇದು ಸಿಲಿಕಾನ್ ಬೇಸ್ಡ್ ಅಂತ ಹೇಳಿದೆ ನಾನು. ಸಿಲಿಕಾನ್ ಆಗಿರೋದ್ರಿಂದ ಇದನ್ನು ಯಾವ ರೀತಿ ಬೇಕಾದರೂ ನೀವು ಫೋಲ್ಡ್ ಮಾಡ್ಬೋದು, ಯಾವುದೇ ರೀತಿಯ ಅನುಮಾನ ಇಲ್ಲ. ಸೊ ನೀವು ಇದನ್ನು ಈ ರೀತಿ ಫೋಲ್ಡ್ ಮಾಡಿ, ಈ ರೀತಿ ಮಾಡಿ, ಆಗ ಈ ರೀತಿ ಆಗುತ್ತೆ ಅಲ್ವಾ. ಸೊ ಇದು ನಮ್ಮ ಪ್ರೈವೇಟ್ ಪಾರ್ಟ್, ವಜೈನಾ ಪಾರ್ಟ್ ಅಂತ ಅಂದ್ಕೊಂಡ್ರೆ ನೀವು ಜಸ್ಟ್ ಇದನ್ನು ನಿಧಾನಕ್ಕೆ ಸ್ಲೋಲಿ ಇದನ್ನು ಇನ್ಸರ್ಟ್ ಮಾಡಬೇಕಾಗುತ್ತೆ. ಸೊ ಇದೇನಿದೆ ಅಲ್ವಾ, ಇದನ್ನು ಈ ಥರ ಪ್ರೆಸ್ ಮಾಡಿ ಇನ್ಸರ್ಟ್ ಮಾಡಬೇಕು. ಇದು ಫಿಕ್ಸ್ ಆಗುತ್ತೆ. ಓಕೆನಾ, ನೀವು ನಿಧಾನಕ್ಕೆ ಇದನ್ನು ಪ್ರೆಸ್ ಮಾಡಿ ಇದನ್ನು ಇನ್ಸರ್ಟ್ ಮಾಡಿ, ನಿಮಗೆ ಎಷ್ಟು ಆರಾಮ್ ಅನಿಸುತ್ತೋ, ಪೇನ್ ಆಗದೆ ಇರಲ್ವೋ ಅಲ್ಲಿವರೆಗೆ ನೀವು ಇದನ್ನು ಇನ್ಸರ್ಟ್ ಮಾಡಿದ್ರಿ ಅಂತ ಅಂದರೆ ಇದು ಹೋಗಿ ಲಾಕ್ ಆಗುತ್ತೆ, ಫಿಕ್ಸ್ ಆಗುತ್ತೆ. ಓಕೆನಾ,
ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ನಿಧಾನಕ್ಕೇ ಹಾಕಿ. ನೀವು ಫಸ್ಟ್ ಟೈಮ್ಸ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಭಯ ಇರುತ್ತೆ, ಗಾಬರಿ ಇರುತ್ತೆ, ಏನೂ ಯೋಚನೆ ಮಾಡಬೇಡಿ, ನಿಧಾನಕ್ಕೇನೆ ಇದನ್ನ ಯೂಸ್ ಮಾಡಿ. ಇದು ತುಂಬ ಲಾರ್ಜ್ ಆಯಿತು, ನಮಗೆ ಕಂಫರ್ಟೇಬಲ್ ಅಂತ ಅನ್ನಿಸ್ತಾನೆ ಇಲ್ಲ, ನೀವು ಹೇಳಿದ ರೀತಿ ಆಗ್ತಾನೆ ಇಲ್ಲ ಅಂತಂದರೆ ಜಸ್ಟ್ ಫೋಲ್ಡ್ 2 ಟೈಮ್ ಫೋಲ್ಡ್ ಮಾಡಿ. ಇದನ್ನ ಏನಿರುತ್ತೆ ಅಲ್ವಾ, ಇದನ್ನು ಹೆಂಗೆ ಬೇಕಾದರೂ ಫೋಲ್ಡ್ ಮಾಡ್ಬೋದು, ಲೈಕ್ ದಿಸ್. ಆ್ಯಂಡ್ 1 more ಟೈಮ್ ಈ ಥರ ಮಾಡಿದ್ವಿ ಅಂತಂದರೆ ತುಂಬ ಚಿಕ್ಕದಾಗುತ್ತೆ, ನೋಡ್ಬೋದು. ಇದನ್ನು ಕೂಡ ಸೇಮ್ ನಾನು ಏನು ಪೊಸಿಷನ್ ಹೇಳಿದೆ ಅಲ್ವಾ, ಸೊ ನಿಧಾನಕ್ಕೆ ನೀವು ಕೆಳಗಡೆಯಲ್ಲಿ ಪುಷ್ ಮಾಡ್ತಾ ಬಂದಿದ್ದೆ ಆದರೆ ಈ ರೀತಿ ಓಪನ್ ಆಗುತ್ತೆ ಆ್ಯಂಡ್ ನಿಮಗೆ ಒಂದು ಸೌಂಡ್ ಬರುತ್ತೆ. ತೋರಿಸ್ತೀನಿ ಇವಾಗ ನಾನು. ಜಸ್ಟ್ ಸ್ಮಾಲ್ ಸೌಂಡ್ ನಿಮಗೆ ಫೀಲ್ ಆಗುತ್ತೆ, ಇದು ಕಂಫರ್ಟಬಲ್ ಆಗಿ ಕೂತಿದೆ ಅನ್ನೋ ರೀತಿ ಫೀಲ್ ಆಗುತ್ತೆ. ಸೊ ಆ ಥರ ಆಯಿತು ಅಂತಂದರೆ ಕಂಫರ್ಟೇಬಲ್ ಆಗಿ ಇದ್ದೀರಾ ನೀವು ಅಂತ. ಸೊ ಇದನ್ನು ಯೂಸ್ ಮಾಡಿ, ಯಾವುದೇ ರೀತಿಯ ಪ್ರಾಬ್ಲಮ್ ಅಂತೂ ಆಗೋದಿಲ್ಲ. ನಾವು 2-3 ಪ್ಯಾಕೆಟ್ ಸ್ಯಾನಿಟರಿ ಪ್ಯಾಡ್ಸ್ಗೆ ಯೂಸ್ ಮಾಡೋಂಥದ್ದು 1 ಟೈಮ್ ಇನ್ವೆಸ್ಟಲ್ಲಿ ಇದು ಬಂದ್ಬಿಡುತ್ತೆ ಅಂತ ಹೇಳ್ಬೋದು. ಹಾಗೆ 4-5 ವರ್ಷ ಯೂಸ್ ಮಾಡ್ತಾ ಇರ್ಬೋದು, ರೀಯೂಸ್ ಮಾಡ್ತಾ ಇರ್ಬೋದು. ಇದನ್ನು ಹಾಟ್ ವಾಟರಲ್ಲಿ ವಾಶ್ ಮಾಡಿ ಡ್ರೈ ಮಾಡಿ ಎತ್ತಿಟ್ರಿ ಅಂತಂದರೆ ಇನ್ನು ನೆಕ್ಸ್ಟ್ ಮಂತ್ಗೆ ಮತ್ತೆ ಇದನ್ನು ಬಾಯ್ಲ್ ಮಾಡಿ ಅವ್ರು ವಾಶ್ ಮಾಡಿ ಮತ್ತೆ ರೀಯೂಸ್ ಮಾಡ್ಬೋದು. ಸೊ ರೀಯೂಸ್ ಕೂಡ ಮಾಡ್ಬೋದು. ಸ್ಯಾನಿಟರಿ ಪ್ಯಾಡ್ಸ್ ಥರ ಇರಿಟೇಷನ್, ಇಡ್ಚಿಂಗ್ ಆಗಲಿ, ತುರಿಕೆ ಬರೋದು, ಇದೆಲ್ಲ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋಲ್ಲ. ಲೀಕೇಜಿಂದ ತಾನೇ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗೋದು, ಬ್ಯಾಡ್ ಓಡರ್, ಇದೆಲ್ಲ ಫೇಸ್ ಮಾಡೋ ನೆಸೆಸಿಟಿನೇ ಇರೋದಿಲ್ಲ. ಸೊ ನೀವು ಫ್ಲಿಪ್ಕಾರ್ಟ್, ಅಮೆಝಾನ್, ಮೀಶೋ ಎಲ್ಲಾದರೂ ಸರ್ಚ್ ಮಾಡಿ ನೀವು ಆನ್ಲೈನಲ್ಲಿ, ಸೊ ಎಲ್ಲ ಕಡೆನೂ ಇದು ಸಿಗುತ್ತೆ. ಸೊ ಲೀಕೇಜ್ ಆಗ್ಬೋದು. ಮತ್ತು ಇದನ್ನು ಯಾವ ರೀತಿ ಫಿಕ್ಸ್ ಆಗಿರೋದನ್ನ ಈಗ ಅಂದ್ಕೊಳ್ಳಿ, ಇದು ಫಿಕ್ಸ್ ಆಗಿದೆ, ಯಾವ ರೀತಿಯಪ್ಪ ಇದನ್ನು ಓಪನ್ ಮಾಡೋದು ಅಂದರೆ ಜಸ್ಟ್ ಇಲ್ಲಿ ಏನಿರುತ್ತೆ ಅಲ್ವಾ, ಜಸ್ಟ್ ಸ್ವಲ್ಪ ಪ್ರೆಸ್ ಮಾಡಿ ಆರಾಮಾಗಿ ರಿಮೂವ್ ಮಾಡ್ಬೋದು. ಇದು ಕೂಡ ಏನು ಕಷ್ಟ ಅಲ್ಲ. ಸೊ 1 ಟೈಮ್ ಟ್ರೈ ಮಾಡಿ ನೀವು. ನನ್ನ ಮೆನ್ಸ್ಟ್ರುವಲ್ ಕಪ್ ಸ್ಟೋರಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು, ಇದು ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ ಅಂತ ಅನ್ನಿಸ್ತು, ಹಾಗಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ಶೇರ್ ಮಾಡಿ, ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಹೇಗೆ ಅನ್ನಿಸ್ತು ಅನ್ನೋದನ್ನ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು, ಬೈ ಬಾಯ್.